ಫಿನ್ ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಬುಧವಾರ ಸೆನ್ಸೆಕ್ಸ್ನಲ್ಲಿ ಎಕ್ಸ್ಪೈರಿ ಆಗಿತ್ತು, ಯಾವ ರೀತಿಯಾಗಿದೆ ಇದನ್ನು ಕ್ಲೋಸಿಂಗ್ ಆಗಿದೆ, ಅದೇ ರೀತಿಯಾಗಿ ನಾಳೆ ಯಾವ ರೀತಿಯಾಗಿರ್ತಾ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. ಸೊ ಇವತ್ತು ಓವರಾಲ್ ನೋಡ್ತಾ ಬರೋದಾದರೆ ಮಾರ್ಕೆಟು ಅದೇ ಲೆವೆಲ್ನ ಉಳಿಸ್ಕೊಂಡಿದೆ. 23,200ನ ಯಾವುದೂ ಆಗಿ ಬಂಡೆಯಾಗಿ ಉಳ್ಕೊಂಡಿದೆ ಅಂತ ನಿನ್ನೆ ಮಾತಾಡ್ತಾ ಇದ್ವಿ. ಆ ಲೆವೆಲ್ ಇವತ್ತು ಕೂಡ ಹಾಗೆ ಉಳ್ದಂಗೆ ಕಾಣಿಸ್ತಾ ಇದೆ. ಇವತ್ತು ಟೈಟನ್ ಇವತ್ತಿನ ಟಾಪ್ ಗೇನರ್ ಆಗಿತ್ತು. 3.48% ಅಪ್ ಬಂದಿದೆ ಟೈಟನಲ್ಲಿ. ಕೋಲ್ ಇಂಡಿಯಾದಲ್ಲಿ, ಝೊಮ್ಯಾಟೋದಲ್ಲಿ, ಹಾಗೆಯೇ ಅದಾನಿ ಎಂಟರ್ಪ್ರೈಸಸ್ಸು ಸುಮಾರು ಸ್ಟಾಕ್ಗಳಲ್ಲಿ 2% ಹತ್ತತ್ರ ಅಪ್ ಮೂಮೆಂಟ್ಗಳು ಬಂದಿತ್ತು. ಸೊ ಬ್ಯಾಂಕ್ ನಿಫ್ಟಿ ಕೂಡ ಆಲ್ಮೋಸ್ಟ್ ಫ್ಲಾಟ್ ಆಗಿತ್ತು ಇವತ್ತು. ಬಜಾಜ್ ಫಿನ್ ಸರ್ವಿಸಲ್ಲಿ 1.42%, ಇನ್ಫೋಸಿಸಲ್ಲಿ 1.74% ಬಂದಿರೋದ್ರ ಮೂಲಕ ಇವತ್ತಿನ ನಿಫ್ಟಿ 50ಯ ಟಾಪ್ ಲೂಸರ್ಗಳಾಗಿತ್ತು. IT ಸೆಕ್ಟ್ರಲ್ಲಿ ನಿನ್ನೆ ದಿವಸ ಕೂಡ US ಮಾರ್ಕೆಟಲ್ಲಿ ದೊಡ್ಡ ಮಟ್ಟಿನ ಸೆಲ್ಲಿಂಗ್ಗೆ ಬರ್ತಾ ಹೋಯಿತು. ಆದರೆ ಇಂಡಿಯಾದಲ್ಲಿ ಆ ಮಟ್ಟಿನ ರಿಫ್ಲೆಕ್ಷನ್ ಆಗಿಲ್ಲ. ಬಿಕಾಸ್ ನಿನ್ನೆ ದೊಡ್ಡ ಸೆಲ್ಲಿಂಗ್ ಆಗಿತ್ತಲ್ವ. 8% ಬಿದ್ದಿತ್ತು TCS, ಇನ್ಫೋಸಿಸು 5-6% ಬಿದ್ದಿತ್ತು. ಇವತ್ತು ಕೂಡ 1.25% ಬಿದ್ದಿದೆ. ಸೊ ಮಾರ್ಕೆಟ್ ಓವರಾಲ್ ಆಗಿ ಒಂದು ಫ್ಲಾಟಿಶ್ ಟೆರಿಟರಿನಲ್ಲೇ ಕ್ಲೋಸಿಂಗ್ ಆಗಿದೆ ಇವತ್ತು ಕೂಡ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನಾವು ನೋಡ್ತಾ ಬರೋದಾದರೆ ಹ್ಯುಂಡೈಯಲ್ಲಿ 3.54% ಅಪ್ ಬಂದಿದೆ. ಹಾಗೆಯೇ CG ಪವರಲ್ಲಿ 3.45%. REC PFC ಒಬ್ಬರು ಕೇಳಿದ್ರಿ, REC PFCನಲ್ಲಿ ವ್ಯಾಲ್ಯೂಷನ್ ವೈಸ್ ನನಗೆ PFCನೇ ಬೆಟರ್ ಪ್ಲೇಸ್ ಅಂತ ಹೋಗುತ್ತೆ. ಯಾಕಂದರೆ ಅವ್ರದ್ದು ಮರ್ಜಂಗು ಮತ್ತಿಂದೆಲ್ಲ ಆಗ್ತಾ ಇದೆ ಅಂತ ಬರ್ತಾ ಇದೆಯಲ್ಲ, ಅದ್ರ ಬಗ್ಗೆ ಬಂದಾಗ ನಾನು ಕವರ್ ಮಾಡ್ತಾ ಹೋಗ್ತೀನಿ. ಅದೇ ರೀತಿಯಾಗಿ ಗೇಲಲ್ಲಿ 2.25% ಅಪ್ ಬಂದಿತ್ತು. ಸೊ ಐ ಥಿಂಕ್ ಇವತ್ತಿನ ಹ್ಯುಂಡೈ ಇವತ್ತಿನ ಟಾಪ್ ಗೇನರ್ ಆಗಿದೆ. ಹಾಗೆಯೇ ಇವತ್ತಿನ ಟಾಪ್ ಲೂಸರ್ ಅಂದರೆ HAL 1.71%, ಸೋಲಾರ್ ಇಂಡಸ್ಟ್ರೀಸ್ನಲ್ಲಿ 1.53%, ಮುತ್ತೂಟ್ ಫೈನಾನ್ಸಲ್ಲಿ 1.51%, ಹಾಗೆಯೇ ಬಾಷಲ್ಲಿ 2% ಅಪ್ ಬಂದಿದೆ. 2% ಕರೆಕ್ಷನ್ ಬಂದಿದೆ. ಹಾಗಾಗಿ ಬಾಷ್ ಇವತ್ತಿನ ಟಾಪ್ ಲೂಸರ್ ಆಗಿದೆ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಅಂತ ನೋಡ್ತಾ ಬರೋದಾದರೆ. ಸೊ ಓವರಾಲ್ ಮಾರ್ಕೆಟ್ ಯಾವ ರೀತಿಯಾಗಿತ್ತು, ನಿಫ್ಟಿ ಏನಾಗಿತ್ತು ಅಂದರೆ ನೋಡಿ, ಇವತ್ತು ಲೆವೆಲ್ಸ್ ಜೊತೆಗೆ ಹೇಳ್ತಾ ಇದ್ದೀನಿ. ಸೊ ನೆನ್ನೆ ಏನು ಮಾತಾಡಿದ್ವಿ, ಈಗ ಒಂದು ಸುಮಾರು ದಿನದಿಂದ ಮಾತಾಡ್ತಾನೆ ಬಂದಿದ್ದೀವಿ. ಇದನ್ನ 23,200ರಲ್ಲಿ ಒಂದು ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಇದೆ ಮಾರ್ಕೆಟಲ್ಲಿ. ಇದು ಈಗಷ್ಟೇ ಆಗಿರುವಂಥದ್ದಲ್ಲ. ನೀವು ಹಿಸ್ಟಾರಿಕಲಿ ನೀವು ನೋಡ್ತಾ ಬರೋದಾದ್ರೂ ಕೂಡ ಸಾಕಷ್ಟು ಈ ಲೆವೆಲ್ ರೆಫರೆನ್ಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ ಈ ಲೆವೆಲಲ್ಲಿ. ಸೊ ಆ ಲೆವೆಲನ್ನು ಮಾರ್ಕೆಟ್ ಇನ್ನೂ ಕೂಡ ರೆಸ್ಪೆಕ್ಟ್ ಮಾಡ್ತಾ ಇದೆ ಅನ್ನೋದನ್ನು ಮತ್ತೆ ಇವತ್ತು ಸಾಬೀತು ಮಾಡಿದೆ. ನೆನ್ನೆ ಬಂದಿದ್ದಂಥದ್ದು ಒಂದು ಹ್ಯಾಮರ್ ಅಂತಲೇ ಕರಿತಾ ಹೋಗ್ಬೋದು. ನೋಡಿ, ಇಲ್ಲಿ ಈ ಲೆವೆಲಲ್ಲಿ ಇಲ್ಲಿ ಏನೊಂದು ಹಿಂದೆ ಪದೇ ಇದು ಒಂದು ಸಪೋರ್ಟ್ ತೊಗೊಂಡಿದ್ದಂಥ ಲೆವೆಲ್ಗಳಿತ್ತು. ಸೊ ಅದನ್ನು ಮಾರ್ಕೆಟು ಉಳಿಸ್ಕೊತಾ ಇದೆ. ಈ ಲೆವೆಲ್ ಆಗಿರ್ಬೋದು, ಇಲ್ಲಾಗಿರ್ಬೋದು. ಸೊ ಆ ಟ್ರೆಂಡ್ ಲೈನ್ನ ಅದೇ ರೀತಿಯಾಗಿ ಉಳಿಸ್ಕೊತಾ ಬಂದಿದೆ ಈಗಲೂ ಕೂಡ ಮಾರ್ಕೆಟು. ಸೊ 23,200ನ ಈಗಲೂ ಕೂಡ ಹಾಗೆಯೇ ಉಳಿಸ್ಕೊಂಡಿದೆ. ಇವತ್ತು ಕೂಡ ಆ ಲೋನ ಟೆಸ್ಟ್ ಮಾಡಿಲ್ವನ್ನ ನೋಡಿ, 23,261 ಲೆವೆಲ್ಗೆ ಬಂದಿದೆ. ಆದರೆ ಅಲ್ಲಿಂದ ಮತ್ತೆ ಬೌನ್ಸ್ ಆಗಿ ಮೇಲ್ಗಡೆ ಹೋಗ್ತಾ ಇದೆ. ಪ್ರತಿದಿನ ಇದೇ ಸ್ಟೋರಿ ಆಗ್ತಾ ಇದೆ. ಬಟ್ ಇದೇ ರೀತಿ ಆಗುತ್ತಾ ಬುಲ್ಸ್ ಹೀಗೆ ಮಾಡ್ಕೊತ ಹೋಗ್ತಾರಾ ಅಥವಾ ಏನು ಅಂತ ನೋಡಬೇಕು. ಬಟ್ ಇವತ್ತು ನೆನ್ನೆ ಕ್ಲೋಸಿಂಗ್ ನೆನ್ನೆ ಲೋನ ಇವತ್ತು ಟೆಸ್ಟೇ ಮಾಡಲಿಲ್ಲ ನೋಡಿ, ಅದು ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಈಗ ಡಬ್ಲ್ಯೂ ಪ್ಯಾಟರ್ನ್ ಮತ್ತೊಂದು ಏನೇ ಮಾಡೋಕ್ಕಾದ್ರೂ ನೋಡಿ, ಇಲ್ಲೊಂದು ಆಗಿದೆ. ಇವಾಗ ಇನ್ವರ್ಸ್ HNDS ಇದೆಲ್ಲ ಕರೆಗೆ ತುಂಬ ನ್ಯಾರೋ ರೇಂಜ್ ಆಯ್ತಿದ್ದು. ಬಟ್ ಈ ಏನು ಬೌನ್ಸ್ ಬಂದಿದೆ ನೋಡಿ, ಮೊನ್ನೆ ದಿವಸ ಈ ಲೋನ ಮಾಡಿದ್ದು ಅಲ್ಲಿಂದ ಮೇಲ್ಗಡೆ ಹೋಗಿ ಕ್ಲೋಸಿಂಗ್ ಆಗಿತ್ತು. ಇವತ್ತು ಆ ಲೋನ ಟೆಸ್ಟ್ ಮಾಡಿ ಮೇಲ್ಗಡೆ ಹೋಗಿ ಕ್ಲೋಸಿಂಗ್ ಆಗಿದೆ. ಸೊ ಈ ಲೋ ಇನ್ನೂ ಕೆಳಗಡೆ ಇದೆ. ಸೊ ಈ ಪ್ಯಾಟರ್ನ್ ಹೀಗೆ ಉಳಿತಾ ಹೋಗಬೇಕು. ಈ ಪ್ಯಾಟರ್ನ್ ಹೀಗೆ ಉಳಿತಾ ಹೋದರೆ ಇದನ್ನ ಒಂದು ಡಬ್ಲ್ಯೂ ಅಂತೀರ, ಏನು ಬೇಕಾದ್ರೆ ಅನ್ಬೋದು ನೀವು. ಈ ಪ್ಯಾಟರ್ನ್ ಉಳಿತಾ ಹೋಯಿತು ಅಂತಂದರೆ ಮಾರ್ಕೆಟಲ್ಲಿ ಒಂದು ಶಾರ್ಟ್ ಕವರಿಂಗ್ ಬರ್ಬೋದು. ಅದು 23,600, 700 ಏನು ಮೇಲ್ಗಡೆ ಟ್ರೆಂಡ್ ಲೈನ್ ಇದೆ ಅಲ್ಲಿ ತನಕ ತಗೊಂತ ಹೋಗ್ಬೋದು. ಇಲ್ಲ ಅಂತಂದರೆ ಮಾರ್ಕೆಟು ಮತ್ತೆ ವೀಕ್ ಆಗ್ತಾ ಹೋಗ್ಬೋದು. 23,500 ಇವಾಗ ಬ್ಯಾರಿಯರ್ ಆಗ್ತಾ ಇದೆ. ದಿನ ಅದು ಹತ್ರಕ್ಕೆ ಬರ್ತಾ ಇದೆ. ಅದ್ರ ಮೇಲ್ಗಡೆ ಕ್ಲೋಸಿಂಗ್ ಆಗ್ತಾ ಇಲ್ಲ, ಅಲ್ಲಿ ಬಂದ್ಬಿಟ್ಟು ನಿಂತ್ಕೊತಾ ಇದೆ ಅಲ್ವಾ. ಸೊ ನೋಡೋಣ ಮಾರ್ಕೆಟಲ್ಲಿ ಏನು ಮಾಡ್ತಾ ಹೋಗ್ತಾರೆ ಅಂತ. ಯಾಕೆಂದರೆ ಟ್ರೆಜರಿ ಬಿಲ್ಸ್ದು ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೆ ನಾನು, ಗೌರ್ಮೆಂಟ್ ಸೆಕ್ಯೂರಿಟೀಸ್ ಮತ್ತು ಟ್ರೆಜರಿ ಬಿಲ್ಸ್ ಅಂತ. 91 ಡೇಸ್ದು, 181 ಡೇಸ್ದು ಇದೆಲ್ಲ ಇರುತ್ತೆ. ಬಿಡ್ಡಿಂಗ್ ನಡೀತಾ ಹೋಗುತ್ತೆ. ಬಿಡ್ಡಿಂಗ್ ಈಲ್ಡ್ ಜಾಸ್ತಿ ಬಂದಿದೆ ಬಿಡ್ ಮಾಡಿದಾಗ ಅಂತ ಆಕ್ಷನಲ್ಲಿ ಸುಮಾರು ಬಿಡ್ಗಳನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಅಂತಲೂ ಕೂಡ ಬಂದಿತ್ತು RBI ಇಂದ. ಹಾಗೆಯೇ ಈಗ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಅಂದರೆ FIಗಳಂತ ಏನು ಕರಿತೀವಿ, ಅವರಿಗೆ 12.5% ಏನು ಟ್ಯಾಕ್ಸ್ ಇದೆ ಈಗ ಗೌರ್ಮೆಂಟ್ ಸೆಕ್ಯೂರಿಟೀಸ್ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದನ್ನು ತೆಗೆದು ಹಾಕೋದ್ರ ಬಗ್ಗೆ ಗೌರ್ಮೆಂಟ್ ಯೋಚನೆ ಮಾಡ್ತಾ ಇದೆ. FPIಗೆ ಸ್ವಲ್ಪ ಬೂಸ್ಟ್ ಕೊಡಲಿ, ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಬಂದು ಇಲ್ಲಿ ಇನ್ವೆಸ್ಟ್ ಮಾಡಲಿ ಅನ್ನೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಅದೇನಾಗ್ತಾ ಹೋಗುತ್ತೆ ಅಂತ. ಸೊ ಸದ್ಯಕ್ಕೆ ಮಾರ್ಕೆಟು ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗಿದೆ. ವೆರಿ ಮೈನರ್ ಪಾಸಿಟಿವ್, 10 ಪಾಯಿಂಟ್ಸ್ ಜಾಸ್ತಿ ಬಂದಿದೆ ಅಷ್ಟೇ ಇವತ್ತು ನೆನೆಗೆ ಕಂಪೇರ್ ಮಾಡಿದ್ರೆ. ಹಾಗೆಯೇ ಬ್ಯಾಂಕ್ ನಿಫ್ಟಿ ಕೂಡ 121, ಆಲ್ಮೋಸ್ಟ್ ಫ್ಲಾಟು. ಸೆನ್ಸೆಕ್ಸ್ ಅಂತೂ ತುಂಬ ಫ್ಲಾಟ್ ಎಕ್ಸ್ಪೈರಿ ಆಗಿತ್ತು. 74,000ದಿಂದ 75,000 ಅದೇ ಝೋನ್. ನೆನ್ನೆ ಏನು ಮ್ಯಾಕ್ಸ್ ಪೆನ್ ಇತ್ತು, ಇವತ್ತು ಮ್ಯಾಕ್ಸ್ ಪೆನ್ ಅಲ್ಲೇ ಬಂದು ಕ್ಲೋಸಿಂಗ್ ಆಗಿದೆ. ಮಿಡ್ ಕ್ಯಾಪ್ ನಿಫ್ಟಿ ಕೂಡ ಫ್ಲಾಟ್ ಆಗಿತ್ತು. ಅದೇ ರೀತಿಗೆ ಫಿನ್ ನಿಫ್ಟಿ ಕೂಡ ಫ್ಲಾಟ್ ಆಗಿತ್ತು. ಇಂಡಿಯಾ ವಿಕ್ಸಲ್ಲಿ ಸ್ವಲ್ಪ ಕರೆಕ್ಷನ್ ಆಗಿದೆ, 15ಕ್ಕೆ ಬಂದಿದೆ. ಬಟ್ ಸ್ಟಿಲ್ ಜಾಸ್ತಿ ಲೆವೆಲಲ್ಲೇ ಇದೆ. ಗಿಫ್ಟ್ ನಿಫ್ಟಿ ಆಲ್ರೆಡಿ ನಿಮಗೆ ಪಾಸಿಟಿವ್ ತೋರಿಸ್ತಾ ಇದೆ. ಈಗ ಇಸ್ರೇಲ್ದು ಮತ್ತು ಲೆಬನಾನ್ದು ಮತ್ತೆ ಒಂದು ಸೀಸ್ ಫೈರ್ ಅಗ್ರಿಮೆಂಟ್ ಆಯಿತು ಅಂತ ಬರ್ತಾಯಿತ್ತು ನೋಡಿ. ಇದು ಕ್ಷಣಕ್ಕೂ ಚೇಂಜ್ ಆಗ್ತಾನೆ ಇರುತ್ತೆ. ಆ ಕಾರಣದಿಂದಾಗಿ ಕ್ರೂಡಲ್ಲಿ ಮತ್ತೆ ಕರೆಕ್ಷನ್ ಆಗಿದೆ ಇವಾಗ. ಯಾಕೆಂದರೆ ಲೆಬನಾನ್ ಮೇಲೆ ಅಟ್ಯಾಕ್ ಮಾಡೇ ಬಿಟ್ಟರು, ಈ ಥರ ಅಂತೆಲ್ಲ ಆಗಿತ್ತು. ಇವಾಗ ತಿರ್ಗಾ 9,000 ಲೆವೆಲ್ಗಿಂತ ಕೆಳಗಡೆ ಹೋಗಿದೆ ಇಂಡಿಯಾದಲ್ಲಿ. ಇದು ಹೀಗೆ ಇರುತ್ತೆ, ಏನು ಕತೆ ಅಂತ ನೋಡ್ತಾ ಹೋಗೋಣಂತೆ. ಗೋಲ್ಡ್ ಸಿಲ್ವರು ಈ ನ್ಯೂಸ್ ಬಂದಿದ್ದು. ಇವಾಗ ಗೋಲ್ಡ್ ಸಿಲ್ವರು ಕೂಡ ಸ್ವಲ್ಪ ಪಾಸಿಟಿವಿಟಿನ ತೋರಿಸ್ತಾ ಇದೆ ನೆನ್ನೆಗೆ ಕಂಪೇರ್ ಮಾಡಿದ್ರೆ. ನೋಡಿ, ಕ್ರೂಡ್ ಕೆಳಗಡೆ ಹೋಗ್ತಾ ಇದೆ ಅಂತಂದರೆ ಗೋಲ್ಡ್ ಮೇಲೆ ಹೋಗುತ್ತೆ, ಕ್ರೂಡ್ ಮೇಲ್ಗಡೆ ಹೋಗ್ತಾ ಇದೆ ಅಂತಂದರೆ ಗೋಲ್ಡ್ ಕೆಳಗಡೆ ಬೀಳುತ್ತೆ. ಈ ಒಂದು ಕೋರಿಲೇಷನ್ನ ನಾವು ನೋಡ್ತಾ ಇರಬೇಕು. ಅಫ್ಕೋರ್ಸ್ ಕ್ರೂಡ್ ಮೇಲ್ಗಡೆ ಹೋದರೆ ಅದು ಮಾರ್ಕೆಟನ್ನು ಕೂಡ
ಕೆಳಗಡೆ ಕರ್ಕೊಂಬರ್ತಾ ಹೋಗುತ್ತೆ. ಬಿಟ್ಕಾಯಿನಲ್ಲಿ ತಿರ್ಗಾ ದೊಡ್ಡ ಸೆಲ್ ಆಫ್ 62,000 ಲೆವೆಲ್ಗೆ ಬಂದಿದೆ ಇವಾಗ. 2.74% ಕರೆಕ್ಷನ್ನು. ಒಂದಿಷ್ಟು ಫಂಡ್ಗಳು ಅವರ ಫಂಡನ್ನು ಕ್ರಿಪ್ಟೋಯಿಂದ ವಾಪಸ್ ತೆಗಿತಾ ಇದ್ದಾರೆ ಅಂತ ಬರ್ತಾ ಇದೆ. ಸಾಕಷ್ಟು ETFಗಳು ದೊಡ್ಡ ಪ್ರಮಾಣದಲ್ಲಿ ಕ್ರಿಪ್ಟೋನಲ್ಲಿ ದುಡ್ಡನ್ನು ಆಚೆ ತೆಗಿತಾ ಇದ್ದಾರೆ ಅಂತ ಬರ್ತಾ ಇದೆ. ಯಾಕೆ ತೆಗಿತಾ ಇದ್ದಾರೆ, ಏನು ಕತೆ ಅನ್ನೋದು ಗೊತ್ತಿಲ್ಲ. ಬಟ್ US ಅಲ್ಲಿ ಇವಾಗ ಒನ್ ಆಫ್ ದ ಅಪ್ರೂವ್ಡ್ ರಿಸರ್ವ್ ಆಗಿ ಕೂಡ ಕನ್ಸಿಡರ್ ಮಾಡ್ತಾರೆ ಬಿಟ್ಕಾಯಿನ್ ಅಂತ ಕೂಡ ಸುದ್ದಿ ಬರ್ತಾ ಇತ್ತು. ಜೊತೆಗೆ ಗೋಲ್ಡ್ ಸಿಲ್ವರ್ದು ಇಂಡಿಯಾದಲ್ಲಿ ಒಂದು ಸುದ್ದಿ ತೇಲಾಡ್ತಾ ಇತ್ತು. ಅದೇನು ಅಂತಂದರೆ RBI ಇವಾಗ ಫಾರಿನ್ ರಿಸರ್ವ್ ಏನಿರುತ್ತೆ, ಅಂದರೆ ಫಾರೆಕ್ಸ್ ರಿಸರ್ವ್ ಅಂತ ಕರಿತೀವಿ, ಸಾಮಾನ್ಯವಾಗಿ ಡಾಲರೇ ಆಗಿರುತ್ತಲ್ವ, ಅದನ್ನು ಜಾಸ್ತಿ ಮಾಡ್ಕೊಳೋದಕ್ಕೋಸ್ಕರ ಗೋಲ್ಡನ್ನು ಮಾರಾಟ ಮಾಡಿಬಿಟ್ಟಿದ್ರು ಅಂತ ಬಂದಿತ್ತು. ಆ ಥರ ಏನಾದರೂ ಆಗಿತ್ತು ಅಂದರೆ ನೋಡಿ, ಹಿಂದೆ ಒಂದ್ಸಲ 1993ನಲ್ಲಿ ಯಾವಾಗಲೂ ಒಂದ್ಸಲ ಆ ಥರ ಮಾರಿದನ್ನೇ ಇನ್ನೂ ಕ್ರಿಟಿಸೈಸ್ ಮಾಡ್ತಾರೆ ಆ ಮೂವ್ನ. ಯಾಕಂದರೆ ಇರೋ ಗೋಲ್ಡನ್ನು ಯಾವತ್ತೇ ಕೂಡ ಈ ಫಾರಿನ್ ರಿಸರ್ವ್ ಜಾಸ್ತಿ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ಗೋಲ್ಡನ್ನು ಮಾರಬಾರ್ದು ಅನ್ನೋದು ಒಂದು ಉದ್ದೇಶ ಅದರಿಂದ. ಬಟ್ ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, ಆ ಥರದ್ದು ಯಾವುದೂ ಆಗಿಲ್ಲ, ಅಂತೆ ಅಂತ ಹೇಳಿದ್ದಾರೆ. ಬಟ್ ನೋಡೋಣಂತೆ ಏನಾಗ್ತಾ ಹೋಗುತ್ತೆ ಅಂತ. ಸೊ ಆ ಥರ ಆಗಿದ್ದು ನಿಜನೇ ಆಯಿತು ಅಂತಂದರೆ ಗೋಲ್ಡಲ್ಲಿ ಅದೊಂದು ಲಾಸ್ ಅಂತ ಹೇಳ್ತಾ ಹೋಗ್ಬೋದು ಇಂಡಿಯಾಗೆ. ಬಟ್ ಅಫಿಷಿಯಲ್ ಸೋರ್ಸಿಂದ ಬಂದಿಲ್ಲ, ಬಟ್ ಗಾಲಿನಲ್ಲಿ ಸುದ್ದಿಗಳು ಹರಡಾಡ್ತಾ ಇತ್ತು ಅಷ್ಟೇ. ಅದೇ ರೀತಿಯಾಗಿ ಸುಜ್ಲಾನು ಇವಾಗ ವಿಂಡ್ ಮತ್ತು ಸೋಲಾರ್ ಎನರ್ಜಿಯಾಗಿ ನಾವು ಎಕ್ಸ್ಪ್ಯಾಂಡ್ ಆಗ್ತೀವಿ, 10 GW ಸೇಲ್ಸ್ನ ಎಕ್ಸ್ಪ್ಯಾಂಡ್ ಮಾಡ್ತೀವಿ 2027ಗೆ ಅಂತ ಹೇಳಿದ್ದಾರೆ. ಸೊ ವಿಚ್ ಇಸ್ ಎ ಗುಡ್ ಮೂವ್. ನಮಗೆ ನೋಡಿ ಸಾಕಷ್ಟು ಹೊಸ ಥರದ್ದು ನಮಗೆ ಗ್ರೀನ್ ಎನರ್ಜಿನಲ್ಲಿ ಮತ್ತೊಂದು ಕಂಪ್ನಿಗಳು ಫೋಕಸ್ ಮಾಡೋಕ್ಕೆ ಸಿಗ್ತಾ ಹೋದ್ರೂ ಕೂಡ ನಮಗೆ ಏನಾಗ್ತಾ ಹೋಗುತ್ತೆ, ಡಿಪೆಂಡೆನ್ಸಿ ಕ್ರೂಡ್ ಮೇಲೆ ಇರುವಂಥದ್ದು ಕಮ್ಮಿ ಆಗ್ತಾ ಹೋಗುತ್ತೆ. ಸೆಬಿ ಒಂದು ರಾಜೇಶ್ ಎಕ್ಸ್ಪೋರ್ಟ್ಸ್ ಅನ್ನೋ ಕಂಪ್ನಿ ಮೇಲೆ ದೊಡ್ಡ ಒಂದು ಆರ್ಡರ್ಗಳನ್ನ ಎಕ್ಸಿಕ್ಯೂಟ್ ಮಾಡಿತ್ತು ಇವತ್ತು. LIC ಒನ್ ಆಫ್ ದ ಹೋಲ್ಡಿಂಗ್ ಕಂಪ್ನಿ ಕೂಡ ಅದಕ್ಕೆ. ಸೊ ಇಂಟ್ರಿಮ್ ಆರ್ಡರ್ನ ಪಾಸ್ ಮಾಡಿದ್ದಾರೆ ರಾಜೇಶ್ ಎಕ್ಸ್ಪೋರ್ಟ್ಸ್ ಮತ್ತು ಅದರ ಚೇರ್ಮನ್ನು ಮ್ಯಾನೇಜಿಂಗ್ ಡೈರೆಕ್ಟ್ರು. ಅವರು ಹೇಗೇನು ಫೈನಾನ್ಷಿಯಲ್ ಇರ್ರೆಗ್ಯುಲಾರಿಟೀಸ್ ಆಗಿತ್ತು ಅಂತ HDFC ಬ್ಯಾಂಕಲ್ಲೂ ಕೂಡ ಅದೇ ಬಂದಿತ್ತು. ಅದಾದಮೇಲೆ ತಿಳಿಯಾಗಿದೆ ಸುದ್ದಿ. ಸೊ ಈ ಥರದ್ದು ಮುನ್ನೆಲೆಗೆ ಬರ್ತಾ ಇದೆ ಒಂದಲ್ಲ ಒಂದು ಕಂಪ್ನಿಗಳದ್ದು. ಸೊ ನೋಡೋಣ ಅದು ಎಲ್ಲಿಗೆ ಹೋಗ್ತಾ ಹೋಗುತ್ತೆ ಅಂತ. ಸೊ ಓವರಾಲ್ ನೋಡ್ತಾ ಬರೋದಾದರೆ ಇವತ್ತಿನ ಡೇಟಾ ಅಪ್ಡೇಟ್ ಆಗಿರೋದು ಡೌಟ್ ಇನ್ನು ನಾನು ಸ್ವಲ್ಪ ಬೇಗನೆ ವೀಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಬಟ್ ಇವತ್ತಿನ ಓವರಾಲ್ ಹೀಟ್ ಮ್ಯಾಪ್ ನೋಡ್ತಾ ಬರೋದಾದರೆ 117 ಕಂಪ್ನಿಗಳು ಇವತ್ತು ಅಡ್ವಾನ್ಸ್ ಕಡೆನೇ ಇತ್ತು, 93 ಡಿಕ್ಲೈನ್ ಕಡೆಗಿತ್ತು. ನಿಫ್ಟಿನಲ್ಲೂ ಕೂಡ ಸಮಬಲ ಆಲ್ಮೋಸ್ಟು. ಸೊ ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ಅದೇ ರೀತಿ. ಕನ್ಸ್ಯೂಮರ್ ಡ್ಯೂರಬಲ್ಸ್ ಇವತ್ತಿನ ಟಾಪ್ ಸೆಕ್ಟರ್ ಆಗಿದೆ, 2.18% ಬಂದಿದೆ. ಕ್ಯಾಪಿಟಲ್ ಮಾರ್ಕೆಟಲ್ಲಿ 1.3 ಬಂದಿದೆ. ಅದೇ ರೀತಿ ಇವತ್ತಿನ ಟಾಪ್ ಲೂಸರ್ ಅಂದರೆ ಅದು ಕೆಮಿಕಲ್ಸ್. ಇವತ್ತು ನಿಫ್ಟಿ IT ಕೂಡ ಇವತ್ತು ರೆಡ್ ಟೆರಿಟರಿಗೆ ಹೋಗುತ್ತೆ ಅಂತ ಅಂದ್ಕೊಂಡಿದೆ. ಬಟ್ IT ಸೆಕ್ಟರ್ ಕೂಡ ಇವತ್ತು ಸ್ವಲ್ಪ ನಿಂತಿದೆ, ಅಂದರೆ ಆಲ್ಮೋಸ್ಟ್ ಫ್ಲಾಟ್. IT ಸೆಕ್ಟರ್ ಇಲ್ಲೇ ಇರಬೇಕಲ್ಲ. ಸೊ ಆಲ್ಮೋಸ್ಟ್ ಫ್ಲಾಟ್ ಆಗಿ ಇವತ್ತು ಎಂಡ್ ಆಗಿದೆ IT ಸೆಕ್ಟರ್ ಕೂಡ. ಅಂತ ಒಂದು ದೊಡ್ಡ ಸೆಲ್ಲಿಂಗ್ನ ಬಂದಿಲ್ಲ. ಸೊ ಅದನ್ನು ಬಿಟ್ಟು ನಾವು ನೋಡ್ತಾ ಬರೋದಾದರೆ ಸೆನ್ಸೆಕ್ಸ್ನ ಎಕ್ಸ್ಪೈರಿ ನೀವು ಆಲ್ರೆಡಿ ನೋಡಿರ್ತೀರಿ. ಈಗ ಎಕ್ಸ್ಪೈರಿ ಮುಗಿದ್ಮೇಲೆ ವೈ ಡೇಟಾ ನೋಡೋದ್ರಲ್ಲಿ ಪ್ರಯೋಜನ ಇಲ್ಲ. ಬಟ್ 74,400 ನೆನ್ನೆ ಕೂಡ ಮ್ಯಾಕ್ಸ್ ಪೇನ್ ಅಲ್ಲೇ ಇತ್ತು, ಇವತ್ತು ಕೂಡ ಅಲ್ಲೇ ಚೇಂಜ್ ಆಗಿದೆ. ಇದನ್ನ ಬ್ಯಾಕ್ ಟ್ರೆಸ್ಟ್ ಮಾಡಬೇಕು ಮತ್ತೊಂದು ನೀವು ಲಾಸ್ಟ್ 2 ಅವರ್ಸಲ್ಲಿ 1 ಅವರಲ್ಲಿ ಯಾವ ಥರ ಚೇಂಜ್ ಆಯಿತು ಅಂತ ನಿಮ್ಮ ಪೊಸಿಷನ್ಗಳನ್ನ ನೀವು ನೋಡ್ತಾ ಹೋಗ್ಬೋದು. 12:30 ಆದಮೇಲೆ ಎಲ್ಲೆಲ್ಲಿ ಪೊಸಿಷನ್ನ ವಿಡ್ರಾ ಮಾಡ್ಕೊಂಡ್ರು ಅಂತ ಈ ಥರ ನಿಮಗೆ MT ಸಿಂಬಲ್ ತೋರಿಸ್ತಾ ಇದೆ ಅಂದರೆ ಅಲ್ಲಿ ಪೊಸಿಷನ್ಗಳನ್ನು ಆಚೆ ತೆಗೆದಿದ್ದಾರೆ ಅಂತ. ಈ ಥರ ಶೇಡೆಡ್ ಆಗಿ ಎಕ್ಸ್ಟ್ರಾ ಲೈನ್ ಆ್ಯಡ್ ಆಗಿದೆ ಅಂದರೆ ಅಲ್ಲಿ ಪೊಸಿಷನ್ಗಳು ಹೊಸದಾಗಿ ಆ್ಯಡ್ ಆಗಿದೆ ಅಂತ. ಬರೀ ಕೇವಲ OA ಚೇಂಜ್ನ ನೋಡ್ಬೋದು, ಟೋಟಲ್ OA ನೋಡ್ಬೋದು, OA ಚೇಂಜ್ ಪ್ಲಸ್ ಟೋಟಲ್ ಎರಡನ್ನೂ ಕೂಡ ನಾವು ನೋಡ್ತಾ ಹೋಗ್ಬೋದು. ದಿನದ ಡಿಫ್ರೆಂಟ್ ಟೈಮ್ ಫ್ರೇಮಲ್ಲಿ ನೀವು ಇಟ್ಕೊಂಡು ನೋಡ್ತಾ ಹೋಗ್ಬೋದು ಇದನ್ನ. ಅದೇ ರೀತಿಯಾಗಿ ಸ್ಟಾಕ್ ಮೋಜದಲ್ಲಿ ಇನ್ನೊಂದು ನಾವು ಫೀಚರ್ ನೋಡುವಂಥದ್ದು ಇದಲ್ವಾ, FIDI ಸಮರಿ ಬಂದಿಲ್ಲ ಇವತ್ತಿನ್ನು. 4th ಜೂನ್ದು ಅಪ್ಡೇಟ್ ಆಗಿಲ್ಲ. ಏನನ್ಸುತ್ತೆ ಇವತ್ತು FIಗಳು ತಿರ್ಗಾ ಸೆಲ್ಲಿಂಗ್ ಮಾಡಿದ್ದಾರೆ ಅಂತ ಅನಿಸ್ತಾ ಹೋಗುತ್ತಲ್ವ. ಸೊ ಅದು ಮಾಮೂಲಿ ನಡೀತಾ ಇದೆ. ಸೊ ನೆನ್ನೆ ಈ ಥರ ಇತ್ತು ಡೇಟಾ, ಇವತ್ತಿನ ಇನ್ನೂ ಅಪ್ಡೇಟ್ ಆಗಿಲ್ಲ. ಹಾಗೆಯೇ ಕ್ವಿಕ್ಕಾಗಿ FIDI ಡೇಟಾ ಇದರಲ್ಲೂ ಕೂಡ ಸೆನ್ಸಿಬಲ್ ಇನ್ನೂ ಲೇಟ್ ಆಗಿರುತ್ತೆ. ಸೊ ನೆನ್ನೆ ತನಕ ಕೂಡ ಬುಲ್ಲಿಶ್ ಆಗೇ ಇದ್ರು ಕ್ಲೈಂಟು, ಇವತ್ತು ಕೂಡ ಅದೇ ರೀತಿ ಉಳಿಸ್ಕೊಂಡಿದ್ದಾರೆ. ಸೊ FIಗಳು ಸ್ಟ್ರಾಂಗ್ ಬೇರಿಶ್ ಆಗಿರೋದ್ರಿಂದ ಮಾರ್ಕೆಟ್ನ ಅದೇ ಝೋನಲ್ಲಿ ತಡೆ ಹಿಡಿತಾ ಇದ್ದಾರೆ. ಅದನ್ನು ಕೆಳಗಡೆ ಹೋಗುವಂಥ ಟ್ರಿಗರ್ ಬರುತ್ತಾ, ಏನು ಕತೆ ಅನ್ನೋದನ್ನ ನಾವು ನೋಡ್ತಾ ಹೋಗಬೇಕು. ಅಥವಾ ಕ್ಲೈಂಟು ಬೇರಿಶ್ ಆಗಿ ಟರ್ನ್ ಆದಮೇಲೆ FIಗಳು ಬುಲ್ಲಿಶ್ ಆಗ್ತಾರಾ ಅಂತ ನೋಡ್ತಾ ಹೋಗಬೇಕು. ಅದಕ್ಕೆಲ್ಲದಕ್ಕೂ ಎಕ್ಸ್ಪೈರಿ ಉತ್ತರ ಕೊಡ್ತಾ ಹೋಗುತ್ತೆ. ಅಫ್ಕೋರ್ಸ್ ಎಕ್ಸ್ಪೈರಿ ಇನ್ನೂ ದೂರ ಇದೆ. ಸೊ ಅಷ್ಟೊತ್ತಿಗೆ ಕ್ವಿಕ್ಕಾಗಿ ನಾವು ನಿಫ್ಟಿನಲ್ಲಿ ಯಾವ ರೀತಿ ಪೊಸಿಷನ್ ಬಿಲ್ಡಪ್ ಆಗ್ತಾ ಇದೆ ಅಂತ ಕೂಡ ನೋಡ್ತಾ ಬಂದ್ಬೋಣ. ಸೊ ನಿಫ್ಟಿನಲ್ಲಿ ನಾವು ನೋಡ್ತಾ ಬರೋದಾದರೆ ಸದ್ಯಕ್ಕೆ 23,450ರಲ್ಲಿ ಮ್ಯಾಕ್ಸ್ ಪೇನ್ ಅಂದರೆ 23,200 ಲೆವೆಲಲ್ಲಿ ಒಂದು ಸಪೋರ್ಟ್ಗಳು ಬಿಲ್ಡಪ್ ಆಗ್ತಾ ಇರೋದು ನಿಮ್ಗೆ ಕಾಣಿಸ್ತಾ ಇದೆ. 20,200, 250 ಈ ಲೆವೆಲ್ಗಳು, 261 ಆಸ್ಪಾಸಲ್ಲಿ ಆ ಟ್ರೆಂಡ್ ಲೈನ್ ಹಾಕಿದೆ. 23,300ರಲ್ಲಿ ನಿಮಗೆ ಒಳ್ಳೆ ರೀತಿಯಂಥ ಪೊಸಿಷನ್, ಒನ್ ಆಫ್ ದ ಹೈಯೆಸ್ಟ್ OA ಇವಾಗ ಫಾರ್ಮ್ ಆಗಿದೆ. ಹಾಗಾಗಿ PCR ಕೂಡ ಪಾಸಿಟಿವ್ ಅಥವಾ ಬುಲ್ಲಿಶ್ ಕಡೆಗೆ ಅಂತ ತೋರಿಸ್ತಾ ಇದೆ. 23,000ದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಒಂದು ಸಪೋರ್ಟ್ ಬಿಲ್ಡಪ್ ಆಗಿದೆ. 23,500ರಲ್ಲಿ ರೆಸಿಸ್ಟೆನ್ಸ್ ಇದೆ. ಸೊ 23,300ರಿಂದ 23,500 ಈ ವೀಕಲ್ಲಿ ಇದೇ ರೀತಿ ಇದೇ ಝೋನಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿ ಉಳಿಸ್ತಾರಾ, ಎಕ್ಸ್ಪೈರಿ ದಿನನೇ ಮೂವ್ಮೆಂಟ್ ಬರುತ್ತಾ ಅನ್ನೋದನ್ನು ನಾವು ನೋಡ್ತಾ ಹೋಗಬೇಕು. ನಾಳೆ ದಯವಿಟ್ಟು ಪೊಸಿಷನ್ಗಳನ್ನು ಯಾರು ಕ್ಯಾರಿ ಮಾಡೋಕ್ಕೆ ಹೋಗಬೇಡಿ. ಡಿಸ್ಪೈಟ್ PCR ತುಂಬ ಪಾಸಿಟಿವ್ ಆಗಿದೆ ಅಂತ ಅನಿಸ್ತಾ ಇದ್ರೂ ಕೂಡ ಏನು ಬೇಕಾದ್ರೂ ಚೇಂಜಸ್ ಆಗ್ತಾ ಹೋಗೋದು ವೀಕೆಂಡಲ್ಲಿ. ಸೊ ಅದ್ರ ಬಗ್ಗೆ ನಾವು ಗಮನನ ಇಟ್ಕೊಂಡಿರಲೇಬೇಕು. ಇದನ್ನು ಬಿಟ್ಟು ಸ್ಪೆಸಿಫಿಕ್ ಆಗಿ ನ್ಯೂಸ್ ಅಂತ ಏನು ಕಾಣಿಸ್ತಾ ಇಲ್ಲ. ಒಂದಿಷ್ಟು ಟ್ರೆಂಡ್ ಸ್ಟಾಕ್ಗಳಲ್ಲಿ ಇವಾಗ ಬೋನಸ್ ಸ್ಪ್ಲಿಟ್ ಆಗಿದೆ. ಹಾಗಾಗಿ ಅದು ಎಷ್ಟು 2% ಅಷ್ಟೇ ಕರೆಕ್ಷನ್ ಆಗಿರೋದು, 34% ಬಿದ್ದಂಗೆ ಕಾಣುತ್ತೆ. ಬಟ್ 2% ಅಷ್ಟೇ ಕರೆಕ್ಷನ್ ಆಗಿರೋದು ಟ್ರೆಂಡ್ ಇಲ್ಲೇ ಇರಬೇಕಲ್ಲ. ಒಂದು ನಿಮಿಷ, ಮ್ಯಾಕ್ಸ್ ಹೇಳ್ತಿದ್ದು ಟ್ರೆಂಡ್ ಸ್ಟಾಕಲ್ಲಿ ಇವಾಗ ಎಕ್ಸ್ ಬೋನಸ್ ಇಶ್ಯೂ ಮಾಡಿದ್ರಲ್ವ, 1 ಶೇರಿಗೆ 2 ಶೇರ್ ಕೊಡ್ತೀವಿ ಅಂತ ಹೇಳಿದರು ಟ್ರೆಂಟು. ಸೊ ಟ್ರೆಂಟು ಆ ಕಾರಣದಿಂದಾಗಿ ಇವಾಗ ಯಾವ ಲೆವೆಲಿಗೆ ಬಂದಿದೆ ನೋಡ್ಕೊಂಬರೋಣ ಟ್ರೆಂಟನ್ನು ಒಂದ್ಸಲ.
ಸುಮಾರು ರ್ಯಾಲಿ ಕೊಟ್ಟಂಥ ಸ್ಟಾಕು ನಿಫ್ಟಿ 50 ಬಂದಮೇಲೆ 8,000 ಆಸ್ಪಾಸ್ ಲೆವೆಲ್ಗೆಲ್ಲ ಹೋಗಿತ್ತು. ಸೊ 2837ರಲ್ಲಿ ನಡೀತಾ ಇದೆ. ಆಫ್ಟರ್ ಸ್ಪ್ಲಿಟ್ ಇಲ್ಲಿ ನೀವು ನೋಡ್ತಾ ಹೋದರೆ 3:2 ಅಂದರೆ 2 ಶೇರಿಗೆ 1 ಶೇರು ಕೊಡ್ತಾ ಹೋಗ್ತಾರೆ. ಆ ಥರ ಸ್ಪ್ಲಿಟ್ ಆಗಿತ್ತಲ್ವಾ. ಸೊ ಇದಿಷ್ಟು ಇವತ್ತಿನ ಫಿನ್ಫ್ಯಾಕ್ಟ್ಸ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಫಿನ್ಫ್ಯಾಕ್ಟ್ಸ್ನೊಂದಿಗೆ ಎಲ್ಲರನ್ನು ಭೇಟಿ ಆಗ್ತೀನಿ. ಎಲ್ಲರಿಗೂ ನಮಸ್ಕಾರ.